ಪಕ್ಷ ಇವತ್ತು ಇಡೀ ದೇಶದಲ್ಲೇ ಕೇಸರಿಮಯ ಆಗಿದೆ. ಜನರಿಗಾಗಿ ಕಟ್ಟಿರ್ತಕ್ಕಂಥ ಪಕ್ಷ, ಸಾಮಾನ್ಯ ಕಾರ್ಯಕರ್ತರು ಆಳ್ತಾ ಇರ್ತಕ್ಕಂಥ ಪಕ್ಷ ಇವತ್ತು ಬಿಜೆಪಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಇಡೀ ಜಿಲ್ಲೆ ಕೇಸರಿಮಯ ಆಗಬೇಕು. ಯಾರೆಲ್ಲ ಕಾರ್ಯಕರ್ತರು ತಾವೆಲ್ಲ ಬಂದಿದ್ರೆ ಇವತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಎಲ್ಲ ಮಂಡಲಗಳಲ್ಲಿ ಬೂತ್ಗಳಲ್ಲಿ ಕೂಡ ಇವತ್ತು ಅವರ ಮನೆಗಳ ಮೇಲೆ ಬಾವುಟ ಕಟ್ಟತಕ್ಕಂಥ ಸೂಚನೆ ರಾಜ್ಯದಿಂದ ಕೊಟ್ಟಿದ್ದಾರೆ. ತಾವೆಲ್ಲ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ಈಗ ಒಂದು ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ಆದ್ರೆ ರಾಜ್ಯದಿಂದ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇವತ್ತು ನಮ್ಮ MP ಡಾಕ್ಟರ್ ಸುಧಾಕರ್ ಅವರು ಕೂಡ ಜೊತೆ ನಿಂತು ನಮ್ಮ ಪಕ್ಷ 5 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಈ ಒಂದು ಕಾರ್ಯಕ್ರಮ ಒಳ್ಳೆ ದಿವಸ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಜಾಗದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಜಾಗ ಕೊಡಿಸಿದ್ದೆ ಆದ್ರೆ ಅವ್ರು ನಿಂತ್ಕೊಂಡು ಅವ್ರ ಜೊತೆಗೆ ನಾವು ಒಳ್ಳೆ ಕಚೇರಿ, ಇದಕ್ಕಿಂತ ದೊಡ್ಡ ಕಚೇರಿ ಕಟ್ಟೋಣ ಅಂತೇಳಿ ಈ ಒಂದು ಸ್ವಂತ ಪಕ್ಷದ ಸ್ವಂತ ಕಟ್ಟಡ ಕಟ್ಟೋಣ ಅಂತೇಳಿ ಡಾಕ್ಟರ್ ಇವತ್ತು ಇದ್ದಾರೆ. ಎಲ್ರಿಗೂ ಭರವಸೆ ಕೊಟ್ಟು 1 ವರ್ಷ 2 ವರ್ಷ ಒಳಗಡೆ ಇದೇ ಸಂಸ್ಥಾಪನಾ ದಿವಸ ನಮ್ಮ ಪಾರ್ಟಿಯ ಸ್ವಂತ ಕಟ್ಟಡನ ಬಾವುಟ ಹಾಸ್ತಕ್ಕಂಥದ್ದು ಆಗ್ಲಿ ಅಂತ ಆಸೆ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಇವತ್ತು ತಾವೆಲ್ಲ ಏನ್ ಬಂದಿದ್ದೀರಾ ತಮ್ಗೆಲ್ಲ ಶುಭವಾಗ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ ಪ್ರಭಾರಿಗಳು MP ಅವರು ಮಾತಾಡ್ತಾ ಇದ್ದಂತ ಕಾರ್ಯಕ್ರಮ ಇದೆ, ಉದ್ಘಾಟನೆ ಕಾರ್ಯಕ್ರಮ ಇದೆ. ತಮ್ಗೆಲ್ಲ ಹೊಡೋದಾಗಿ ನಮಸ್ಕಾರ. ಬಿಜೆಪಿ ಪಕ್ಷ ಈ ಪಕ್ಷದ ಸ್ಥಾಪನಾ ದಿನಾಚರಣೆಯನ್ನ ಇವತ್ತು ಏಪ್ರಿಲ್ 6ನೇ ತಾರೀಕು ವರ್ಷ ನಾವು ಮಾಡ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಎಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲ ಮಾಡ್ತಕ್ಕಂಥ ದಿವಸ ಇವತ್ತು. ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊಸ ಕಚೇರಿಯಲ್ಲಿ ಕೂಡ ನಾವು ಇವತ್ತು ಮೊದಲ ಬಾರಿಗೆ ಸ್ಥಾಪನಾ ದಿವಸ ಬಿಜೆಪಿಯ ಬಾವುಟವನ್ನ ಇವತ್ತು ಎತ್ತಿ ಇಡ್ತಕ್ಕಂಥ ದಿವಸ ಆಗಿದೆ. ಈ ಒಂದು ಶುಭ ಕ್ಷಣದಲ್ಲಿ, ಶುಭ ದಿನದಲ್ಲಿ, ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಹೇಳ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತು ರಾಜಕೀಯದಿಂದ ದೂರ ಇರುತ್ತೆ. ನಾವು ಜೊತೆ ಬಂದು ರಾಜಕೀಯ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಅಪೇಕ್ಷೆ ಪಟ್ಟರೆ ನಿಮಗೆ ಕೆಲವು ವ್ಯಕ್ತಿಗಳನ್ನ ಕೊಡ್ತೇವೆ, ಅವ್ರನ್ನ ಇಟ್ಕೊಂಡು ಸಂಘಟಿತರಾಗಿ ನೀವು ಮಾಡಿ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ, ದೀನ್ ದಯಾಳ್ಜಿ ಅವ್ರನ್ನ, ಸಿಕಂದರ್ ಭಕ್ತರನ್ನ, ನಾನಾಜಿ ದೇಶಮುಖ್ರನ್ನ, ಹೀಗೆ 5-6 ಜನ ಪ್ರಮುಖರನ್ನ ಅವತ್ತು ಸನ್ಮಾನ್ಯ ಗುರೂಜಿ ಅವರು, ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು ಭಾಗವಹಿಸ್ತಾರೆ. ಜೈಲು ಅನುಭವವನ್ನ ಅನುಭವಿಸ್ತಾರೆ. ಜೈಲಿನಲ್ಲಿ ಅವರು ಮರಣ ಹೊಂದ್ತಾರೆ. ಆ ಸರ್ಕಾರದ ಕುತಂತ್ರದಿಂದಾಗಿ ಜೈಲಿನಲ್ಲಿ ಅವರು, ಕಾಶ್ಮೀರದಲ್ಲಿ ಅವರು ಜೀವವನ್ನು ತ್ಯಜಿಸ್ತಾರೆ. ಆ ನಂತರ ದೀನ್ ದಯಾಳ್ಜಿ ಅವರು ದೀಪದ ಗುರುತಿನಲ್ಲಿ ಜನಸಂಘವನ್ನ ಪ್ರಾರಂಭ ಮಾಡಿ, ಆಗ 1955 ಚುನಾವಣೆ ಅಂತ ಅನಿಸುತ್ತೆ. ಆ ಸಂದರ್ಭದಲ್ಲಿ ನಮ್ದು 2 ಸೀಟು, ನಮ್ದು 53ರಲ್ಲಿ 2 ಸೀಟ್ ನಾವು ದೀಪದ ಗುರುತಿನಲ್ಲಿ ಗೆಲ್ತೀವಿ. ಅದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ರು. ಆಗ ಲೋಕಸಭೆಯಲ್ಲಿ ನಮ್ಮನ್ನ ಗೇಲಿ ಮಾಡ್ತಾರೆ, ನಮ್ಮ 2 ಸೀಟನ್ನ. ಆ ವಿಚಾರವನ್ನ ಈ ದೇಶದ ಕಾರ್ಯಕರ್ತರು, ಈ ದೇಶದ ಜನ, ದೇಶಭಕ್ತರು ಬಹಳ ಪ್ರತಿಷ್ಠೆಯಾಗಿ ತಗೊಂಡು, ನಮ್ಮ ಲಕ್ಷ್ಮೀನಾರಾಯಣ ಅವರು ಈಗ ತಾನೇ ನಮ್ಮ ದೀಪವನ್ನ ಬೆಳಗಿಸಿದ್ರು. RSS ಹುಟ್ಟು ಹಾಕಿದ ಒಂದು ಭಾಗ, ರಾಜಕೀಯ ಭಾಗ. ಆ ಭಾಗದ ದೃಷ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವದಲ್ಲಿದೆ. ಆ ಅಸ್ತಿತ್ವದ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕರ ಪಾತ್ರ ಇದೆ. ಆ ಅಸ್ತಿತ್ವದ ಹಿಂದೆ ಸಾಕಷ್ಟು ದೇಶಭಕ್ತರ ಪಾತ್ರ ಇದೆ. ಆ ಅಸ್ತಿತ್ವದ ಹಿಂದೆ ಸಾಕಷ್ಟು ಜನರ ತ್ಯಾಗ ಇದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಖುಷಿಯಿಂದ ಇವತ್ತು ಸಂಸ್ಥಾಪನಾ ದಿವಸ ಅಂತ ಹೇಳಿ ನಾವು ಇವತ್ತು ಈ ದೇಶದಲ್ಲಿ ಎಲ್ಲ ಪಕ್ಷದ ಕಚೇರಿಗಳಲ್ಲಿ, ಪಕ್ಷದ ಕಾರ್ಯಕರ್ತರ ಮನೆಗಳಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಪಕ್ಷದ ಪ್ರಮುಖರಿಗೆ, ಪಕ್ಷದ ಕಾರ್ಯಕರ್ತರಿಗೆ ನಾನು ಒಂದು ವಿಚಾರವನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾವ ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು, ಯಾವ ದೀನ್ ದಯಾಳ್ಜಿ ಅವರು, ಯಾವ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿಜಿ ಅವರು,
ಯಾರು ಯಾವ ಸಿದ್ಧಾಂತದ ಮೇಲೆ ಈ ಪಕ್ಷಕ್ಕೆ ಅಡಿಪಾಯ ಹಾಕಿ ಹೋಗಿದರೋ ಆ ಸಿದ್ಧಾಂತದ ಅಡಿಯಲ್ಲಿ ನಾವು ಬದುಕೋಣ, ಆ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡೋಣ. ನಮಗೆ ರಾಜಕೀಯ ಮಾಡೋದೇ ಉದ್ದೇಶ ಅಲ್ಲ, ಈ ದೇಶಕ್ಕಾಗಿ ರಾಜಕಾರಣ ಮಾಡಲೇ. ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು भारतीय जनता पार्टी के जय, भारत माता के जय, नरेंद्र मोदी जी के जय, भारत माता के ಜ್ಯೋತಿ ಬೆಳಗಿದ ನಂತರ भारत माता की जय, भारतीय ಪುಷ್ಪಾರ್ಚನೆಯನ್ನ ಭಾರತ ಮಾತೆಯ जनता पार्टी की जय,